Welcome to Shri Vagdevi Tarot channel. Here is your future prediction with tarot card guidance. ಶಿವಪ್ಪ ಕಾಯು ತಂದೆ ಮೂರು ಲೋಕ ಸ್ವಾಮಿ ದೇವ. ನಿಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಡಿ. ನಿಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಡಿ. ಮೆಡಿಟೇಷನ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಂಟ್ರೋಲ್ ಯುವರ್ ಆ್ಯಂಗರ್. ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಎನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಗಣೇಶ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡ್ಕೊಂಬಂದಿದ್ದಾರೆ. ಜೊತೆಗೆ ನಿಮಗೆ ವಿಶೇಷವಾದಂಥ ಆಶೀರ್ವಾದ ಸಿಗುವಂಥದ್ದು. ಕೆಲವರಿಗೆ ರುದ್ರಾಕ್ಷಿ ಕೂಡ ಸಿಗ್ಬೋದು. ಕೆಲವರಿಗೆ ಮದುವೆ ಆಗಿ ಮಗು ಕೂಡ ವಿಶೇಷವಾದಂಥ ಮಗು ಹುಟ್ಟಬಹುದು. ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆ ಕಷ್ಟಗಳನ್ನ ಮಾಡ್ತಿದ್ದಾರೆ. ಶಿವನ ಹೆಸರು ಹೇಳ್ಕೊಂಡು ಒಂದಷ್ಟು ಜನ ಅನ್ಯಾಯನ ಮಾಡ್ತಿದ್ದಾರೆ. ಆ ಅನ್ಯಾಯಕ್ಕೆ ತಕ್ಕ ಶಾಸ್ತಿ ಹೇಳೋದಕ್ಕೆ ವೀರಭದ್ರ ಸ್ವಾಮಿ ಅಥವಾ ಕಾಲಭೈರವರು ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಆ ಕಾಲಭೈರವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಭಯ ಪಟ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಭಯ ಪಡಕ್ಕೆ ಹೋಗಬೇಡಿ. ಸೊ 1000 ಜನ ಹೆದರ್ಸಿದ್ರು, 1000 ಜನ ನಿಮ್ಮ ಕೈ ಕಟ್ಟಿ ಹಾಕೋದಕ್ಕೆ ನೋಡಿದ್ರು ಕೂಡ ನಿಮಗೆ ಅದ್ರ ಮೇಲೆ ಯಾವುದೇ ಒಂದು ಭಯ ಅಥವಾ ಆತಂಕ ಬೇಡ ಅನ್ನುವಂಥದ್ದು ಇದೆ. ಮದುವೆ ವಿಚಾರದಲ್ಲಿ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಜವಾಗ್ಲೂ ಪ್ರೀತಿ ಮತ್ತು ಫ್ಯಾಮಿಲಿ ಲೈಫ್ ನಿಮಗೆ ಕಾಯ್ತಾ ಇದೆ. ಸೊ ಚಾನಲ್ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ, ಇದು ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ಇದು ಬರ್ತಾನೇ ಇದೆ. ಹಾಗಾಗಿ ಮದುವೆ ವಿಚಾರಕ್ಕೆ ವೆಯ್ಟ್ ಮಾಡಿ. ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಸ್ಟಕ್ ಎನರ್ಜಿ ಇದೆ. ಆ ಸ್ಟಕ್ ಎನರ್ಜಿಯಿಂದ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಶಿವಶಕ್ತಿಯರ ಆರಾಧನೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬದಲಾವಣೆಯನ್ನು ಕೂಡ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೋ ಅದನ್ನು ಕೇಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳು ಇದೆ. ಪರಿಹಾರ ಹುಡುಕ್ತಾ ಇಲ್ಲ ಎಲ್ಲೋ ಒಂದು ಕಡೆ ನೀವು. ಆ ಪರಿಹಾರನ ಹುಡುಕಿದ್ರೆ ಖಂಡಿತವಾಗ್ಲೂ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ದ ಪವರ್ ಆಫ್ ಸಮಥಿಂಗ್ ಏನು ತುಂಬ ಪವರ್ಫುಲ್ ಇದೆ. ಎಕ್ಸಿಕ್ಯೂಟ್ ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ನೀವು ತುಂಬ ಸಕ್ಸಸ್ಸನ್ನು ನೋಡ್ತೀರಾ. ಈ ಏನು ಶಿವನ ಒಂದು ಅಭಯ ಹಸ್ತ ನಿಮಗೆ ಒಂದು ದಾರಿದೀಪವಾಗಿ ಅಥವಾ ಒಂದು ಊರ್ಗೋಲಾಗಿ ಇದೆ, ಅದು ನಿಮಗೆ ಶಾಶ್ವತವಾಗಿ ಒಂದು ಪರಿಹಾರನ ಕೊಡುತ್ತೆ ಅನ್ನುವಂಥದ್ದು. ಶಾಶ್ವತವಾಗಿ ಪರಿಹಾರ ಕೊಡೋದ್ರ ಜೊತೆಗೆ ಈಗ ಏನು ನಿಮ್ಮ ಕೈಲಿ ಆಗ್ತಾ ಇಲ್ಲ, ಮುಂದೆ ದಾರಿ ಕಾಣ್ತಾ ಇಲ್ಲ, ನೆಕ್ಸ್ಟ್ ಇಲ್ಲಿಂದ ಮುಂದಿನ ಲೈಫಿಗೆ ಅಥವಾ ಒಂದು ಜರ್ನಿಗೆ ಏನು ಒಂದು ಕಂದಕ ನಿಮಗೆ ಕಾಣಿಸ್ತಾ ಇದೆ. ಐ ಮೀನ್ ಮುಂದೆ ಇನ್ನು ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ, ಪಾತಾಳಕ್ಕೆ ಬಿದ್ದು ಹೋಗ್ತೀನಿ. ಸೊ ವಾಟ್ ನೆಕ್ಸ್ಟ್, ಹೌ ಟು ಸರ್ವೈವ್ ಹೋಲ್ ಲೈಫ್ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಯು ವಿಲ್ ಸರ್ವೈವ್ ಯುವರ್ ಲೈಫ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಶಿವ. ತುಂಬ ಆಶೀರ್ವಾದ ಇದೆ. ನಿಮ್ಮ ಆಜ್ಞಾ ಚಕ್ರ ಆ್ಯಕ್ಟಿವೇಟಲ್ಲಿ ಇಟ್ಕೊಳ್ಳಿ, ಥ್ರೋಟ್ ಚಕ್ರ ಆ್ಯಕ್ಟಿವೇಟಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ವಿಘ್ನಗಳು ದೂರ ಆಗಿದೆ, ದೂರ ಮಾಡ್ತಾನೇ ಇದ್ದಾರೆ ಗಣೇಶ. ಪ್ರತಿಯೊಂದು ಸತಿನೂ ಗಣೇಶ ಬಂದಾಗ ನನಗೆ ಸರ್ಪ್ರೈಸಿಂಗ್ ಆಗಿ ಇರುತ್ತೆ.
ಸೊ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಂಗೆ ಒಂದೊಂದು ಸತಿ ಅನ್ಸೋದು, ಗಣೇಶ ನೀನು ಇಲ್ವಾ, ಇಷ್ಟೊಂದು ಸಮಸ್ಯೆಗಳಿದೆ ಅಂತ. ಎಲ್ಲೋ ಒಂದು ಕಡೆ ನಮಗೆ ತೊಂದರೆ ಕೊಟ್ರೇ ಅವ್ರ ಕರ್ಮಫಲ ತುಂಬೋದು ಅಥವಾ ಅವರ ಪಾಪದ ಕರ್ಮ ತುಂಬೋದು ಅಂತ ಅವರಿಗೆ ಅನ್ನಿಸ್ಬೇಕಾದ್ರೆ, ಅಥವಾ ಅದಕ್ಕೆ ನಾವು ಕಾರಣ ಆಗಬೇಕು ಅಂತ ನಮ್ಮ ಹಣೆಯಲ್ಲೂ ಬರೆದಿದ್ರೆ, ಸೊ ನಾವು ತಪ್ಪು ಮಾಡಿಲ್ಲ ಅಂದರೂ ಬೇರೆಯವರ ಕರ್ಮಫಲಗಳಿಗೆ ನಾವೇ ಹೊಣೆ ಆಗಬೇಕಾಗತ್ತೆ, ಸಮಥಿಂಗ್ ಲೈಕ್ ದಟ್. ಆದರೆ ನೀವು ಭರವಸೆನ ಕಳ್ಕೊಬೇಡಿ. ನಿಮಗೆ ಸಮಸ್ಯೆ ಇದೆ ತಾನೇ, ಪರಿಹಾರ ಏನು, ಹೇಗೆ ಅಂತ ಯೋಚನೆ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಶಿವಪ್ಪ ಹಿಂಗೆತ್ತಿ ಹಂಗೆ ಬಿಟ್ಬಿಡ್ತಾರೆ ಆ ಕಡೆಗೆ ನಿಮ್ಮನ್ನು. ಹಾಗಾಗಿ ಏನಾಗುತ್ತೋ, ಹೇಗಾಗುತ್ತೋ, ಯಾರು ಕಾಪಾಡ್ತಾರೆ ಅನ್ನುವಂಥ ಭಯ ಬೇಡ. ಶಿವಪ್ಪ ಇರಬೇಕಾದ್ರೆ, ಶಿವ ಇರುವವರೆಗೂ ನಿಮಗೆ ಯಾವುದೇ ಭಯ ಇಲ್ಲ. ಶಿವಶಕ್ತಿ ಇಬ್ಬರೂ ಇದ್ದಾರೆ, ಆದರೆ ಶಿವನ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಎಲ್ಲದರ ಅಂತ್ಯ ಮಾಡುವಂಥದ್ದು ಶಿವ, ಎಲ್ಲವೂ ಲೀನ ಆಗೋದು ಶಿವನಲ್ಲಿ. ಹಾಗಾಗಿ ನಿಮ್ಮ ಸಮಸ್ಯೆಗಳು ಕೂಡ ಶಿವನಲ್ಲೇ ಲೀನ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೊಂದೊಂದು ಸಮಸ್ಯೆನ ನೆಗೆಟಿವಿಟಿ ಮುಖಾಂತರ ಮಾಡ್ತಾ ಇದ್ದೀರಾ, ಅಥವಾ ಒಂದಷ್ಟು ನೆಗೆಟಿವಿಟಿ ಎನರ್ಜಿಗೆ ಏನು ಮಾಡಬೇಕು, ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನನ್ನಿಂದ ತಪ್ಪಾಗಿದೆ, ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಕಾಯ್ತಾ ಇರೋರಿಗೂ ಕೂಡ ಪರಿಹಾರಕ್ಕೆ ಮಾರ್ಗನ ಶಿವ ಕೊಡ್ತಿದ್ದಾರೆ. ಅಂಧಕಾರದಲ್ಲಿ ಲೀನ ಆಗಿರುವಂಥ ಶಿವನ್ನ ಹುಡುಕಿ ಅಂಧಕಾರದಲ್ಲೇ ರಹಸ್ಯವಾದಂಥ ಮಾರ್ಗೋಪಾಯನ ಪಡ್ಕೊಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆನ ಜಗತ್ತಿಗೆ ನೀವು ಕೊಡಬಹುದು ಅನ್ನುವಂಥದ್ದು ಇದೆ. ಸಾಕಷ್ಟು ಸಕ್ಸಸ್ ಇದೆ, ಸಾಕಷ್ಟು ಗ್ರೋತ್ ಇದೆ, ಎಲ್ಲ ಪ್ರಶ್ನೆಗೂ ಉತ್ತರ ಇದೆ. ಮದುವೆ ಇದೆ ಸಿಂಗಲ್ಸಿಗೆ, ಕೆರಿಯರಲ್ಲಿ ಗ್ರೋತ್ ಇದೆ, ವಿಶೇಷವಾದಂಥ ಗಿಫ್ಟ್ ಬರ್ತಾ ಇದೆ, ಆಧ್ಯಾತ್ಮಿಕವಾಗೂ ಕೂಡ ಒಳ್ಳೆಯ ಉಡುಗೊರೆಗಳು ಬರ್ತಾ ಇದೆ, ದೈಹಿಕವಾಗೂ ಸ್ಟ್ರೆಂತ್ ಆಗ್ತಾ ಇದ್ದೀರಾ, ಸ್ಟ್ರೆಂತನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸ್ಟಿಲ್ ಗಟ್ಟಿಯಾಗಿ ಕೂರಿ, ಗಟ್ಟಿಯಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗ್ತಾ ಇದೆ, ಒಳ್ಳೆಯದಾಗತ್ತೆ, ಚಿಂತೆ ಬೇಡ ಅನ್ನುವಂಥ ಭರವಸೆ ಕೂಡ ಇದೆ. ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಹರ್ ಹರ್ ಮಹಾದೇವ್. ಎಲ್ಲರಿಗೂ ಒಳ್ಳೆಯದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.